ನಮಸ್ಕಾರ. ನಮ್ಮ ಪರಂಪರಾಗೆ ಸ್ವಾಗತ. ನಮ್ಮ ಪರಂಪರಾದಲ್ಲಿ ಈಗ ಷೋಡಶ ಸಂಸ್ಕಾರಗಳ ಸರಣಿ ನಡೀತಾ ಇದೆ, ಸೀರೀಸ್ ನಡೀತಾ ಇದೆ. ಅದರಲ್ಲಿ 7ನೇ ಸಂಸ್ಕಾರವಾದ 6 ಸಂಸ್ಕಾರಗಳನ್ನು ನಾವೀಗ ಕಂಪ್ಲೀಟ್ ಮಾಡಿದ್ದೀವಿ. 7ನೇ ಸಂಸ್ಕಾರವಾದ ಅನ್ನಪ್ರಾಶನ ಸಂಸ್ಕಾರದ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋದು. ಸಾಮಾನ್ಯವಾಗಿ ಹುಟ್ಟಿದ ಮಗುವಿಗೆ, ನವಜಾತ ಶಿಶುವಿಗೆ ಅತ್ಯಂತ ಶ್ರೇಷ್ಠವಾದ ಆಹಾರ ಅಂದರೆ ತಾಯಿ ಹಾಲು. ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ. ತಾಯಿ ಹಾಲಷ್ಟೇ ಅದರ ಸರ್ವಾಂಗೀಣ ಬೆಳವಣಿಗೆಗೆ ಸಾಕಾಗೋದಿಲ್ಲ. ಹಾಗಾಗಿ ನಾವು ಅದಕ್ಕೆ ಮೇಲಿನ ಆಹಾರ, ಹೊರಗಿನ ಆಹಾರವನ್ನು ಕೂಡ ಕೊಡಬೇಕಾಗತ್ತೆ. ಅದೇ ಈ ಅನ್ನಪ್ರಾಶನ ಸಂಸ್ಕಾರ. ಆದರೆ ಯಾವಾಗ ಕೊಡಬೇಕು, ಹೇಗೆ ಕೊಡಬೇಕು, ಇದಕ್ಕೆ ಪ್ರಕೃತಿನೇ ಒಂದು ಸೂಚನೆಯನ್ನು ಕೊಡುತ್ತೆ. ಯಾವಾಗ ಮಗುವಿಗೆ ಹಲ್ಲುಗಳು ಹುಟ್ಟಕ್ಕೆ ಶುರುವಾಗುತ್ತೋ, ಹಲ್ಲು ಬರೋ ಒಂದು ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ನಾವು ಮಗುವಿಗೆ ಹೊರಗಿನ ಆಹಾರವನ್ನು, ಮೇಲಿನ ಆಹಾರವನ್ನು, ತಾಯಿ ಹಾಲಲ್ಲದೆ ಮೇಲಿನ ಆಹಾರವನ್ನು ಅಭ್ಯಾಸ ಮಾಡಿಸ್ಬೇಕು. ಹಾಗಂತ ತಾಯಿ ಹಾಲನ್ನ ಸಡನ್ನಾಗಿ ಬಿಡಿಸ್ಬಾರ್ದು. ಯಾಕೆ ಅಂದರೆ ತಾಯಿ ಹಾಲು ಬರೀ ಒಂದು ಆಹಾರವಾಗಿ ಮಗುವಿಗೆ ಸೇರ್ತಾ ಇರಲ್ಲ. ತಾಯಿ ಹಾಲಿನ ಮೂಲಕ ತಾಯಿಯ ವಾತ್ಸಲ್ಯ, ಪ್ರೀತಿ, ಮಮತೆ ಪ್ರತಿಯೊಂದು ಮಗುವಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದೇ ರೀತಿ ಮಗುವು ಕೂಡ ಎಮೋಷ್ನಲ್ ಆಗಿ ತಾಯಿಗೆ ತುಂಬ ಅಟ್ಯಾಚ್ಡ್ ಆಗಿರುತ್ತೆ. ಎಮೋಷ್ನಲಿ ತಾಯಿ ಮೇಲೆ ಡಿಪೆಂಡ್ ಆಗಿರುತ್ತೆ. ತಾಯಿಯ ಹಾಲಿನ ಮೂಲಕ, ಆ ಎದೆ ಹಾಲು ಕುಡಿಯೋದರ ಮೂಲಕ ಮಗುವು ತಾಯಿ ಜೊತೆ ವಾತ್ಸಲ್ಯದ ಬಾಂಧವ್ಯ ಇರುತ್ತೆ. ಒಂದು ವಿಶೇಷವಾದ ಬಾಂಧವ್ಯಕ್ಕೆ ಫೀಡಿಂಗ್ ಕಾರಣವಾಗಿರುತ್ತೆ ಹಾಲುಣಿಸೋವಂಥ ಕೆಲಸ. ಇದು ಬರೀ ಒಂದು ಆಹಾರ ಕೊಡಬೇಕು ಅನ್ನೋ ಕ್ರಿಯೆ ಮಾತ್ರ ಅಲ್ಲದೆ ಎಲ್ಲ ಒಂದು ಭಾವನೆಗಳ ಬಾಂಧವ್ಯ ಇದರಲ್ಲಿ ಇರೋದ್ರಿಂದ ತಾಯಿ ಹಾಲನ್ನು ಸಡನ್ನಾಗಿ ಬಿಡಿಸ್ಬಿಟ್ರೆ ಮಗುವಿನ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀಳೋ ಅವಕಾಶ ಇರುತ್ತೆ. ಎಮೋಷ್ನಲಿ ಡ್ಯಾಮೇಜ್ ಆಗುವಂಥದ್ದು, ಎಮೋಷ್ನಲಿ ಮಗು ತುಂಬ ಕುಗ್ಗಿ ಹೋಗುವಂಥ ಅವಕಾಶ ಇರೋದರಿಂದ ನಾವು ಸಡನ್ನಾಗಿ ಬಿಡಿಸದೆ ಕ್ರಮೇಣ ನಾವು ಅದಕ್ಕೆ ಯಾವಾಗ ಮೇಲಿನ ಆಹಾರ, ಹೊರಗಿನ ಆಹಾರವನ್ನು ಶುರು ಮಾಡ್ತೀವೋ, ಆ ಮೇಲಿನ ಆಹಾರ ಕೊಡೋಕ್ಕೆ ಶುರು ಮಾಡೋದನ್ನು ಕ್ರಮೇಣವಾಗಿ ಜಾಸ್ತಿ ಮಾಡ್ತಾ ಅದನ್ನು ಕೊಟ್ಟಾಗ ತಾಯಿ ಹಾಲನ್ನು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರಬೇಕು. ಅದನ್ನು ಕಡಿಮೆ ಮಾಡ್ತಾ ಇರಬೇಕು. ಈ ಇತರ ಆಹಾರಗಳನ್ನೆಲ್ಲ ಜಾಸ್ತಿ ಮಾಡ್ತಾ ಇರಬೇಕು. ಹಾಗೆ ಮಾಡ್ತಾ 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 ನಿಧಾನಕ್ಕೆ ನಾವು ಆ ಹಾಲನ್ನು ಬಿಡಿಸ್ಬೇಕು. ಈ ಒಂದು ಪ್ರೋಸೆಸ್ನ, ತಾಯಿ ಹಾಲನ್ನು ಕಡಿಮೆ ಮಾಡಿ ಸಂಪೂರ್ಣವಾಗಿ ಬಿಡಿಸಿ ಮೇಲಿನ ಆಹಾರ, ಇತರೆ ಆಹಾರಗಳನ್ನು ಮಗುವಿಗೆ ತಿನ್ನಿಸೋದಕ್ಕೆ ಶುರು ಮಾಡೋ ಒಂದು ಕಾರ್ಯಕ್ರಮ ಏನಿದೆ, ಆ ಸಂಸ್ಕಾರನೇ ಅನ್ನಪ್ರಾಶನ ಸಂಸ್ಕಾರ. ಈ ಅನ್ನಪ್ರಾಶನ ಸಂಸ್ಕಾರದ ಮೂಲ ಉದ್ದೇಶ ಕೂಡ ಇದೆ. ಈಗ ಅನ್ನ ಅಂದ ತಕ್ಷಣವೇ ಅಕ್ಕಿಯಿಂದ ಬೇಯಿಸಿರೋ ಅನ್ನ ಮಾತ್ರ ಅಲ್ಲ, ಯಾವುದು ನಮಗೆ ನಮ್ಮ ಲೈಫ್ಗೆ ಸಪೋರ್ಟ್ ಆಗುತ್ತೋ, ಯಾವುದು ಜೀವನಕ್ಕೆ ಸಪೋರ್ಟ್ ಆಗುತ್ತೋ, ಜೀವಕ್ಕೆ ಸಪೋರ್ಟ್ ಆಗುತ್ತೋ, ಯಾವುದು ನಮಗೆ ಸ್ಟ್ರೆಂತ್ ಮತ್ತು ಎನರ್ಜಿಯನ್ನು ಕೊಡುತ್ತೋ ಅದನ್ನು ನಾವು ಅನ್ನ ಅಂತ ಹೇಳ್ತೀವಿ. ಅನುಪ್ರಾಣನೆ ಅನ್ನೋ ಮೂಲ ಧಾತುವಿನಿಂದ ಈ ಅನ್ನ ಅನ್ನೋ ಪದ ಬರುತ್ತೆ. ಅಂದರೆ ಯಾವುದು ಪ್ರಾಣಶಕ್ತಿಯನ್ನು ಕೊಡುತ್ತೋ, ಯಾವುದು ನಮಗೆ ಲೈಫನ್ನು ಕೊಡುತ್ತೋ ಅದನ್ನು ನಾವು ಅನ್ನ ಅಂತ ಹೇಳ್ತೀವಿ. ಇನ್ನು ಪ್ರಾಶನ, ಪ್ರ ಪ್ಲಸ್ ಅಶನ. ಅಶ್ ಅನ್ನೋ ಪದದ ಅರ್ಥನ ನಾನು ಬಿಗಿನಿಂಗ್ ಎಪಿಸೋಡ್ಗಳಲ್ಲಿ ನಿಮಗೆ ಹೇಳಿದ್ದೆ. ಅಶು ಭಕ್ಷಣೆ ಅನ್ನೋ ಮೂಲ ಧಾತುವಿನಿಂದ ಈ ಅಶ್ ಅನ್ನೋ ಪದ ಬರುತ್ತೆ. ಅಶು ಭಕ್ಷಣೆ ಅಂದರೆ ತಿನ್ನುವ ಕ್ರಿಯೆ, ತಿನ್ನುವುದು, ಯಾವುದು ತಿನ್ನುತ್ತದೋ ಅದನ್ನು ನಾವು ಅಶ್ ಅಂತ ಹೇಳ್ತೀವಿ. ಅಶನ ಅಂತ ಕೂಡ ಹೇಳ್ತೀವಿ. ಸೊ ಅನ್ನ ಪ್ರಾಶನ. ಆ ಅನ್ನ ಪ್ರ ಪ್ಲಸ್ ಅಶನ ಇದೆಯಲ್ಲ, ಪ್ರ ಅನ್ನೋದಕ್ಕೆ ಏನರ್ಥ ಅಂದರೆ ಯಾವುದೇ ಕೆಲಸ, ಯಾವುದೇ ಒಂದು ಶಬ್ದದ ಪದದ ಮುಂದೆ ಪ್ರಿಫಿಕ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಪ್ರ ಅನ್ನೋದನ್ನು ಆ್ಯಡ್ ಮಾಡಿದ್ರೆ ಅತ್ಯುತ್ತಮ ಅಂತ ಅರ್ಥ. ತುಂಬ ಅತ್ಯುತ್ತಮ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಯಾವುದನ್ನು ಮಾಡ್ತೀವೋ. ಯತ್ನ ಅಂದರೆ ಟ್ರೈ ಮಾಡೋದು, ಪ್ರಯತ್ನ ಅಂದರೆ ತುಂಬ ಮನಸ್ಸನ್ನು ಹಾಕಿ, ತುಂಬ ಎಲ್ಲ ನಮ್ಮ ಶಕ್ತಿಗಳನ್ನು ಹಾಕಿ ಯತ್ನ ಮಾಡೋದೇನಿದೆ ಅದನ್ನು ಪ್ರಯತ್ನ ಅಂತೀವಿ. ಎಲ್ಲೇ ಪ್ರ ಅಂತ ಬಂದ್ರೂ ಕೂಡ ಇದು ಅತ್ಯುತ್ತಮವಾದ ರೀತಿಯಲ್ಲಿ, ತುಂಬ ಒಳ್ಳೆಯ ರೀತಿಯಲ್ಲಿ ಅನ್ನೋ ಒಂದು ಅರ್ಥನ ಕೊಡುತ್ತೆ. ಹಾಗಾಗಿ ಪ್ರ ಅಶನ ಅಂತ ಹೇಳ್ತೀವಿ. ಅನ್ನಪ್ರಾಶನ ಅನ್ನೋದರ ಅರ್ಥ ಇದು. ಪ್ರ ಅಶನ ಅಂದರೆ ಒಳ್ಳೆಯ ಆಹಾರವನ್ನೇ ನಾವು ಸೇವಿಸಬೇಕು ಅಂತ. ಆಹಾರ ಕೊಡಬೇಕು ಮೇಲಿಂದು ಅಂದ ತಕ್ಷಣವೇ ಯಾವುದಂದರೆ ಆಹಾರ ಕೊಡೋದಲ್ಲ. ಯಾವ ಆಹಾರ ನಮ್ಮ ದೇಹಕ್ಕೂ ಮತ್ತು ಮನಸ್ಸಿಗೂ ಶಕ್ತಿಯನ್ನು ಕೊಡುತ್ತೋ, ಯಾವ ಆಹಾರ ನಮ್ಮ ದೇಹ ಮತ್ತು ಮನಸ್ಸೆರಡುಗಳನ್ನು ಪೋಷಿಸುತ್ತೋ ಅಂಥ ಒಂದು ಆಹಾರನ ನಾವು ತಗೋಬೇಕು.
ಅಂದರೆ ಸಾತ್ವಿಕವಾದ ಆಹಾರದಿಂದ ಮಗುವಿನ ಮಾನಸಿಕ ಬೆಳವಣಿಗೆ, ದೈಹಿಕ ಬೆಳವಣಿಗೆಯ ಜೊತೆಗೆ ಅದು ನಡೆಯೋದ್ರಿಂದ ಮನಸ್ಸು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತಾ ಹೋಗುತ್ತೆ, ಸಾತ್ವಿಕತೆಯನ್ನು ಬೆಳೆಯುತ್ತೆ. ಹಾಗಾಗಿ ನಮಗೆ ಪೋಷಣೆ ನೀಡುವಂಥ, ಪುಷ್ಟಿ ನೀಡುವಂಥ, ನಮ್ಮ ಬೆಳವಣಿಗೆಯ ವೃದ್ಧಿಗೆ ಕಾರಣ ಆಗುವಂಥ, ನಮ್ಮ ಆರೋಗ್ಯವನ್ನು ವೃದ್ಧಿಸುವಂಥ ಆಹಾರಗಳನ್ನು ನಾವು ತಗೋಬೇಕಾಗತ್ತೆ. ಹಾಗಿದ್ರೆ ಯಾವ ಥರ ಆಹಾರ ತಗೋಬೇಕು? ಆಹಾರ ತಗೊಳ್ಳೋದು ಮಾತ್ರ ಅಲ್ಲ, ತಾಯಿಯಾದವಳು ಕೂಡ ಯಾವ ರೀತಿಯ ಆಹಾರ, ಏಕೆಂದರೆ ತಾಯಿ ಇನ್ನೂ ಹಾಲನ್ನು ಕೊಡ್ತಾ ಇರ್ತಾಳೆ. ತಾಯಿ ಯಾವ ರೀತಿ ಆಹಾರ ತಗೋಬೇಕು, ಬರೀ ಮಗು ಅಷ್ಟೇ ಅಲ್ಲದೆ ತಾಯಿಯು ಕೂಡ ಯಾವ ರೀತಿ ಆಹಾರವನ್ನು ತಿನ್ನಬೇಕು, ಹಾಗೆ ಆ ಆಹಾರವನ್ನು ಮಗುವಿಗೆ ತಿನ್ನಿಸುವಾಗ ಯಾವ ಮನೋಭಾವನೆಯಿಂದ ತಿನ್ನಿಸಬೇಕು, ಯಾವ ತರಹದ ಆಹಾರವನ್ನು ಯಾವ ಭಾವನೆಯಿಂದ ಸೇವನೆ ಮಾಡಬೇಕು ಅನ್ನೋದನ್ನು ಯಜುರ್ವೇದ 11ನೇ ಅಧ್ಯಾಯ 83ನೇ ಈ ಮಂತ್ರದಲ್ಲಿ ಹೇಳಿದೆ. ಓಂ ಅನ್ನಪತೆ ಅನ್ನಸ್ಯ ನೋ ದೇಹಿ ಅನಮೀವಸ್ಯ ಶುಷ್ಮಿಣಃ ಪ್ರಪ್ರದಾತಾರಂ ತಾರಿಷ ಊರ್ಜಂ ನೋ ದೇಹಿ ದ್ವಿಪದೇ ಚತುಷ್ಪದೇ ಅಂತ ಈ ಮಂತ್ರ. ಈ ಮಂತ್ರದ ಅರ್ಥ ಏನು ಅಂದರೆ, ನಾವು ಆಹಾರವನ್ನು ಸೇವಿಸುವಾಗ ಆ ಆಹಾರ ನಮ್ಮ ದೇಹಕ್ಕೂ ಮನಸ್ಸಿಗೂ ಪುಷ್ಟಿಯನ್ನು ಕೊಡಲಿ, ನಮ್ಮಲ್ಲಿ ಸಾತ್ವಿಕತೆಯನ್ನು ಬೆಳೆಸಲಿ ಅನ್ನೋದರ ಜೊತೆಗೆ ಈ ಆಹಾರ ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿರೋ ಆ ಭಗವತ್ ಶಕ್ತಿ, ಆ ವಿಶ್ವಚೇತನ ಶಕ್ತಿಯನ್ನು ನೆನಪಿಸಿಕೊಂಡು ಸ್ಮರಿಸಿಕೊಂಡು ಈ ಆಹಾರವನ್ನು ಬೆಳೆದು ನಮ್ಮವರೆಗೂ ತಲುಪಿಸ್ತಾರಲ್ಲ ರೈತರು, ಆ ರೈತರನ್ನೂ ಕೂಡ ನೆನಪಿಸ್ಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾವು ಈ ಆಹಾರವನ್ನು ಸೇವನೆ ಮಾಡಬೇಕು. ಅದರ ಜೊತೆಗೆ ನಮಗೂ ಮತ್ತು ಎಲ್ಲ ಜೀವರಾಶಿಗಳಿಗೂ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರ ಸಿಗಲಿ ಅನ್ನೋ ಮನೋಭಾವನೆಯಿಂದ ನಾವು ಆಹಾರವನ್ನು ಸೇವಿಸಬೇಕು. ಸಾತ್ವಿಕ ಆಹಾರ ಅಂತ ಹೇಳಿದ್ನಲ್ಲ, ಮನುಷ್ಯನಿಗೆ ಪ್ರಕೃತಿದತ್ತವಾಗಿ, ಪ್ರಕೃತಿ ಸಹಜವಾಗಿ, ನೈಸರ್ಗಿಕವಾಗಿ ಬಂದಿರೋ ಆಹಾರ ಪದ್ಧತಿ ಸಸ್ಯಾಹಾರ. ಅದಕ್ಕೆ ಬೇಕಾದಷ್ಟು ಪ್ರೂಫ್ಗಳಿವೆ, ಬೇಕಾದಷ್ಟು ಕಾರಣಗಳಿವೆ. ಆದರೂ ಎಷ್ಟೋ ಜನ ಇವತ್ತು ಮಾಂಸಾಹಾರ ಮಾಡ್ತಾರೆ. ಮನುಷ್ಯ ಪ್ರಕೃತಿದತ್ತವಾಗಿರೋದು ಸಸ್ಯಾಹಾರಿ ಅನ್ನೋದಕ್ಕೆ ಬೇಕಾದಷ್ಟು ಪ್ರೂಫ್ಗಳಿದೆ. ಆ ವಿಷಯದ ಬಗ್ಗೆ ಬೇಕಾದರೆ ಮತ್ತೆ ಒಂದು ವಿಡಿಯೋ ಮುಂದೆ ಒಂದು ಎಪಿಸೋಡ್ ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬಹುದು. ತುಂಬ ವಿಷಯಗಳನ್ನ ತಿಳ್ಕೋಬಹುದು. ಹೇಗೆ ಪ್ರಕೃತಿದತ್ತವಾಗಿ ಮನುಷ್ಯ ಸಸ್ಯಾಹಾರಿ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ಒಂದು ಷೋಡಶ ಸಂಸ್ಕಾರಗಳ ಸೀರೀಸ್ ಮುಗಿದ ಮೇಲೆ ಅದ್ರ ಬಗ್ಗೆ ನಾವು ಒಂದಿನ ಡಿಸ್ಕಸ್ ಮಾಡಬಹುದು. ಆವಾಗ ಎಷ್ಟೋ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಾತ್ವಿಕ ಆಹಾರವನ್ನು ಯಾವಾಗ ನಾವು, ಅದರಲ್ಲಿ ದ್ವಿಪದೇ ಚತುಷ್ಪದೇ ಅಂತಿದೆ. ದ್ವಿಪದೇ ಅಂದರೆ 2 ಕಾಲಿರೋರು, ಚತುಷ್ಪದೇ ಅಂದರೆ 4 ಕಾಲಿರೋ, ಅಂದರೆ ಎಲ್ಲ ಪಕ್ಷಿಗಳು, ಪ್ರಾಣಿಗಳು, ಜೀವರಾಶಿಗಳು, ಕ್ರಿಮಿಕೀಟಗಳಿಗೂ ಕೂಡ ಆಹಾರ ಸಿಗಲಿ, ಯಾರಿಗೂ ಆಹಾರದ ಕೊರತೆ ಆಗೋದು ಬೇಡ ಅನ್ನೋ ಮನೋಭಾವನೆಯಿಂದ ಪ್ರತಿದಿನ ನಾವು ಊಟ ಮಾಡುವಾಗ ಈ ಮಂತ್ರವನ್ನು ಹೇಳಿ ಊಟ ಮಾಡಬೇಕು. ಇದನ್ನು ಮಾಡ್ತಾ ಇದ್ದೀವಿ ಅಂದಮೇಲೆ ಎಲ್ಲ ಜೀವರಾಶಿಗಳಿಗೂ ಆಹಾರ ಸಿಗಲಿ ಅಂತ ನಾವು ಬಯಸ್ತಾ ಇದ್ದೀವಿ ಅಂದಮೇಲೆ ಆ ಜೀವರಾಶಿಗಳನ್ನೇ ನಮ್ಮ ಆಹಾರವನ್ನಾಗಿ ನಾವು ಮಾಡಿಕೊಂಡ್ರೆ ಈ ಮಂತ್ರಕ್ಕೆ ಅರ್ಥ ಏನಿರುತ್ತೆ? ಹಾಗೆ ಆ ವಿಷಯ ಬಂದಾಗ ಅದರ ಬಗ್ಗೆ ಡಿಸ್ಕಸ್ ಮಾಡುವಾಗ ಈ ವಿಷಯನ ನಾವು ಮತ್ತೆ ಸ್ವಲ್ಪ ಎಲಾಬ್ರೇಟ್ ಮಾಡಿ ಮತ್ತೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಇದು ನಮ್ಮ ಆಹಾರ ಆಗಿರಬೇಕು. ಈ ಮಂತ್ರನ ಪ್ರತಿದಿನ ನಾನು ಕೂಡ ನಮ್ಮ ಮನೆಯಲ್ಲಿ ನಮ್ಮ ಮಗ ಪ್ರತಿಯೊಬ್ಬರು ಈ ಮಂತ್ರ ಹೇಳಿ ಊಟ ಮಾಡ್ತೀವಿ. ನೀವು ಇನ್ನು ಮುಂದೆ ಈ ಒಂದು ಅಭ್ಯಾಸನ ಮಾಡ್ಕೊಳ್ಳಿ. ಈ ಮಂತ್ರನ ಹೇಳಿಬಿಟ್ಟು ನಾವು ಊಟ ಮಾಡಬೇಕು. ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸುವಂಥ ಒಂದು ವಿಷಯ ಇದರಲ್ಲಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಈ ಮಂತ್ರದ ಇನ್ನೂ ವಿಸ್ತಾರವಾದ ಅರ್ಥ ಒಂದೊಂದು ಪದನೂ ಬಿಡಿಸಿ ಹೇಳೋಕ್ಕೆ ಸಾಧ್ಯ ಆದಾಗ ಖಂಡಿತ ನಾನು ನಿಮಗೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಅನ್ನಪ್ರಾಶನ ಸಂಸ್ಕಾರ ಅನ್ನೋದು ಇಷ್ಟೇ. ಒಂದು ಸಾತ್ವಿಕವಾದ ಗಂಜಿನೋ, ಹಣ್ಣುಗಳ ರಸಾಯನನೋ, ವೆಜಿಟೇಬಲ್ಸ್ ಬೇಯಿಸಿರೋದು, ಯಾವುದೋ ಒಂದು ಸಾತ್ವಿಕವಾಗಿ, ಹಿತವಾಗಿ, ತುಂಬ ಮೈಲ್ಡ್ ಆಗಿರುವಂಥ ಒಂದು ಆಹಾರನ ಮಗುವಿಗೆ ಬಾಯಿಗೂ ಸಾಫ್ಟ್ ಆಗಿರಬೇಕು, ಆರೋಗ್ಯಕ್ಕೂ ಕೂಡ ತುಂಬ ಹಿತಕರವಾಗಿರುವಂಥ ಆಹಾರನ ತಯಾರಿಸಿ ನಾವು ಒಂದು ಚಿಕ್ಕದಾಗಿ ಹವನವನ್ನು ಮಾಡಿ ಅದರ ಜೊತೆಗೆ ತಂದೆ ತಾಯಿ ಹಿರಿಯರೆಲ್ಲ ಕೂತ್ಕೊಂಡು ಮಗುವಿಗೆ ತಂದೆ ತಾಯಿ ಇದನ್ನು ಫೀಡ್ ಮಾಡಬೇಕು. ಆ ಒಂದು ಗಂಜಿಯನ್ನಾಗಲಿ, ಆ ಒಂದು ರಸಾಯನ ಆಗಲಿ, ಯಾವುದೋ ಒಂದು ಹಿತವಾದ ಆಹಾರವನ್ನು ನಾವು ರೆಡಿ ಮಾಡಿರ್ತೀವಲ್ಲ ಅದನ್ನು ತಿನ್ನಿಸಿ ಈ ಮಂತ್ರಗಳನ್ನು ಹೇಳಿ, ಕೆಲವು ಹವನದ ಮಂತ್ರಗಳನ್ನು ಹೇಳಿ ಹವನವನ್ನು ಪರ್ಫಾರ್ಮ್ ಮಾಡೋದ್ರಿಂದ ಈ ಒಂದು ಸಂಸ್ಕಾರನ ನಾವು ಕಂಪ್ಲೀಟ್ ಮಾಡಬಹುದು. ಅದಷ್ಟೇ ಅಲ್ಲದೆ ಇದಕ್ಕೆ ನಾನು ಹೇಳಿದ್ದೆ,
ಪ್ರತಿಯೊಂದು ಸಂಸ್ಕಾರಕ್ಕೂ ಕೂಡ ಬೇಕಾದಷ್ಟು ಮಂತ್ರಗಳಿದೆ. ತುಂಬ ವಿಸ್ತಾರವಾದ ಅರ್ಥಗಳಲ್ಲಿ ಈ ಸಂಸ್ಕಾರಗಳನ್ನು ನಡೆಸ್ತೀವಿ. ಈ ಆಹಾರವನ್ನು ಸೇವನೆ ಮಾಡೋದಕ್ಕೆ ಏನು ನಾಲಿಗೆ ಬೇಕೋ ಆ ನಾಲಿಗೆಗೆ ಇನ್ನೂ ಒಂದು ಕೆಲಸ ಇದೆ, ಮಾತುಗಳನ್ನಾಡೋದು. ಈ ಅನ್ನಪ್ರಾಶನ ಸಂಸ್ಕಾರದಲ್ಲೇ ನಾವು ಮಗುವಿಗೆ ಅದು ಆಡೋ ಮಾತು ಸತ್ಯವಾಗಿ, ಹಿತವಾಗಿ, ಮಧುರವಾಗಿ ಇರಬೇಕು ಅನ್ನೋದನ್ನು ಕೂಡ ಮಗುವಿಗೆ ನಾವು ಅಭ್ಯಾಸ ಮಾಡಿಸ್ಬೇಕು. ಹಾಗಾಗಿ ಬೆಳೀತಾ ಬೆಳೀತಾ ಈ ಅನ್ನಪ್ರಾಶನದ ಸಂಸ್ಕಾರದಲ್ಲಿ ಎಷ್ಟೋ ವಿಷಯಗಳು, ಎಷ್ಟೋ ಮಂತ್ರಗಳು ಹೇಗಿದೆ ಅಂದರೆ, ಆ ಮಗುವಿನ ಮಾತು ಹೇಗಿರಬೇಕು, ಮುಂದೆ ಅದು ಬೇರೆಯವರಿಗೆ ಎಷ್ಟು ಸತ್ಯವಾಗಿ, ಎಷ್ಟು ಹಿತವಾಗಿ, ಎಷ್ಟು ಪ್ರಿಯವಾಗಿ ಮಾತಾಡಬೇಕು, ಅದರ ಮಾತುಗಳಲ್ಲಿ ಎಷ್ಟೊಂದು ಮಧುರತೆ ಇರಬೇಕು ಅನ್ನೋದನ್ನು ಕೂಡ ಈ ಸಂಸ್ಕಾರದಲ್ಲೇ ನಾವು ಅದಕ್ಕೆ ಅಭ್ಯಾಸ ಮಾಡಿಸಿ ಹೇಳಿಕೊಟ್ಟು, ಶಾಸ್ತ್ರೋಕ್ತವಾಗಿ ಒಂದು ಸರಿ ಹೇಳಿ, ಆಮೇಲೆ ಪದೇ ಪದೇ ಪ್ರತಿ ಸಾರಿನೂ ನಾವು ಈ ಮಂತ್ರ ಹೇಳೋದರ ಜೊತೆಗೆ ಮಗುವಿಗೆ ಮಾತನ್ನು ಹೇಗೆ ಆಡಬೇಕು, ಒಳ್ಳೆ ಮಾತುಗಳು ನನ್ನ ಬಾಯಲ್ಲಿ ಬರಬೇಕು ಅನ್ನೋದನ್ನು ನಾವು ಅದರ ತಲೆಗೆ ಪದೇ ಪದೇ ಹಾಕ್ತಾನೆ ಇರಬೇಕು ಬೆಳೀತಾ ಬೆಳೀತಾ. ಇದು ಈ ಅನ್ನಪ್ರಾಶನ ಸಂಸ್ಕಾರದ ಉದ್ದೇಶ. ಈ ಸಂಸ್ಕಾರನ ಈ ರೀತಿ ನಡೆಸಿಕೊಡಬೇಕು. ಮತ್ತೆ ಮುಂದಿನ ಸಂಸ್ಕಾರವಾದ ಚೂಡಾಕರ್ಮ ಸಂಸ್ಕಾರದ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.